ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆ ಕಣದಾಳದಲ್ಲಿ ಅಕ್ಷರಾಭ್ಯಾಸ ಕಾರ್ಯಕ್ರಮ ಶನಿವಾರ ದಿನಾಂಕ 27/6/2026 ಜರುಗಿತು. ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆ ಕಣದಾಳ ಶಿಕ್ಷಕರಾದ ಜಿಎಚ್ ಮಾಲಗಾವಿಯವರು ಮಕ್ಕಳಿಗೆ ಕಲಿಕಾ ಉಪಕರಣಗಳನ್ನು ನೀಡಿ ಮಕ್ಕಳ ಕಲಿಕೆಗೆ ಪ್ರೋತ್ಸಾಹ ನೀಡಿದರು. ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆ ಕಣದಾಳ ಹೆಡ್ ಮಾಸ್ಟರ್ ಆದಂತಹ ಶ್ರೀಮತಿ ಟಿಜಿ ಮುಜಾವರ್ ಅವರು ಮಕ್ಕಳಿಗೆ ಪೆನ್ನು ಮತ್ತು ಅಂಕಲಿಪಿ ನೀಡಿ ಮಕ್ಕಳ ಮುಂದಿನ ಕಲಿಕೆಗೆ ಒಂದು ಮುನ್ನುಡಿ ಬರೆದರು. ಹಾಗೂ ಒಂದು ಹೊತ್ತಿನ ಊಟ ಕಮ್ಮಿ ಮಾಡಿದ್ರೂ ಪರವಾಗಿಲ್ಲ, ಆದರೆ ಮಕ್ಕಳಿಗೆ ಶಿಕ್ಷಣ ನೀಡಿ ಒಳ್ಳೆಯ ನಾಗರಿಕರಾಗ್ತಾರೆ. ನಾನು ನಿಮ್ಮ ಮುಂದೆ ಮೈಕ್ ಹಿಡಿದು ಮಾತನಾಡಲು ನಮ್ಮ ತಾಯಿ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾರಣ ಎಂದು ಶ್ರೀಮತಿ ಡಿಜಿ ಮುಜಾವರ್ ಅವರು ತಿಳಿಸಿದರು. ಮಗು, ಕುಟುಂಬ, ತಂದೆ ತಾಯಿ, ಶಿಕ್ಷಕ, ಗೆಳೆಯರು, ಪರಿಸರದ ಸಂಬಂಧ ಹೇಗೆ ಇರಬೇಕು ಮತ್ತು ಹೆಡ್ ಮಾಸ್ಟರ್ ಶ್ರೀಮತಿ ಟಿಜಿ ಮುಜಾವರ್ ಅವರು ಮತ್ತು ಅವರ ಸಿಬ್ಬಂದಿಗಳು ಸೇರಿ ಕಣದಾಳ ಕನ್ನಡ ಶಾಲೆ ಮಕ್ಕಳಲ್ಲಿ ಅಕ್ಷರ ಕ್ರಾಂತಿ ಮಾಡ್ತಾ ಇದ್ದಾರೆ. ಎಲ್ಲಾ ಕಣದಾಳ ಗ್ರಾಮಸ್ಥರು ಸೇರಿ ಮಕ್ಕಳ ಮತ್ತು ಶಿಕ್ಷಕರ ಕೈ ಬಲಪಡಿಸೋಣ ಎಂದು ಲಕ್ಷ್ಮಣ ಹುಣಸಾಳ ಹೇಳಿದರು. ಈ ಸಂದರ್ಭದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಿಬ್ಬಂದಿಗಳಾದ ಟಿಜಿ ಮುಜಾವರ್, ವೈಬಿ ಸಣ್ಣಕ್ಕಿನವರ್, ಆರ್ಎಸ್ ಮಂಗ, ಜಿಎಚ್ ಮಾಲಗಾವಿ, ಎಚ್ಎಂ ಗೋಕಾಕ್, ಎಸ್ಎಂ ಕೊಟ್ರೆ, ಎಚ್ಆರ್ ಮೋಬ್ಗಾರ್, ಜಿಎ ಪೂಜಾರಿ, ಪ್ರಕಾಶ್ ಹೊಸಟ್ಟಿ, ಭುಜಪ್ಪ ದಟವಾಡ ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮದ ಸಂದರ್ಭದಲ್ಲಿ ಕಣದಾಳ ಗ್ರಾಮಸ್ಥರಾದಂತಹ ಮಾರುತಿ ಸಣ್ಣಕ್ಕಿನವರ್, ಲಕ್ಷ್ಮಣ್ ಹುಣಚಾಳೆ, ಕರಿಯಪ್ಪ ದಳವಾಯಿ, ತಮ್ಮಣ್ಣ ಚಿಂಚಲಿ, ಸಂಜು ಮಂಗ ಹಾಗೂ ಮಕ್ಕಳ ತಾಯಿಯಂದಿರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಕುಮಾರ್ ಹೊಡ್ಡರ್, ಎನ್ಕೆಎಸ್ ಟಿವಿ4 ರಾಯಬಾಗ. ನಮ್ಮ ಶಾಲೆ ಸುಧಾರಣೆ ಆಗ್ಬೇಕು, ನಮ್ಮ ಮಕ್ಕಳ ಶಾಲೆ ಆಗ್ಬೇಕು ಅನ್ನೋದು ನನ್ನ ಅಲ್ಲ, ನಿಮ್ಮದು ಎಲ್ಲಾರು ಇರ್ಬೇಕು. ಪ್ರತಿ ದಿವಸ ಮಕ್ಕಳಿಗೆ ಹೋಮ್ವರ್ಕ್ ಮಾಡಿಸ್ರಿ. ಶಾಲೆ ಒಳಗೆ ಹುಡುಗರು ಸುಳ್ಳು ಹೇಳ್ತಾವ, ಹೋಮ್ವರ್ಕ್ ಕೇಳಿಲ್ಲ ಸರ್ ಟೀಚರ್ ಫೋನ್ ಹಚ್ಚ ನಮಗ. ನಾವು ಪ್ರತಿ ದಿವಸ ಮಕ್ಕಳಿಗೆ ಹೋಮ್ವರ್ಕ್ ಹಾಕಿ ಕಳಿಸ್ತೀವ, ಬಾಯಿಂದಲೇ ಹೇಳಿರ್ತೀವಿ. ನಾವು ಟೈಮ್ ಸಿಗ್ಲಿಲ್ಲ ಅಂದ್ರೆ ಬಾಯಿಂದ ಹೇಳ್ತೀವ. ಅವರಿಗೆ ಹೋಮ್ವರ್ಕ್ ಮಾಡ್ಸಕತ್ರಿ, ಮಾಡಿದ್ದನ್ನ 5 ಸಾರಿ ಓದ್ಸಕತ್ರಿ. ಹೋಮ್ವರ್ಕ್ ಮಾಡಿದ್ದನ್ನ ಮಕ್ಕಳಿಗೆ ಓದಿಸುವಂತ ಕಲೆಯನ್ನ ಕಲಿಸ್ರಿ. ತಾಯಿ ಮನಸ್ಸು ಮಾಡಿದ್ರೆ ಏನೆಲ್ಲ ಸಾಧ್ಯತೆ. ತಂದೆ ದುಡ್ಡು ತಂದು ಕೊಡಾವ, ಅದನ್ನ ರೂಪ ಮಾಡಕ್ಕೆ ತಾಯಿನ, ಹೌದಿಲ್ಲ? ತಾಯಿನ ಒಪ್ಕೋತಿಲ್ಲ. ಈಗ ನಿಮ್ ಗಂಡ ಮಕ್ಕಳು ದುಡ್ಡು ಬ್ಯಾಸಕ್ ಬಂದ ಪಗಾರ ಎಲ್ಲ ನಿಮ್ ಕೈಯಾಗ ಕೊಟ್ಟಿರ್ತಾರ. ಅದನ್ನ ರೂಪ ಮಾಡೋರು, ಚೆನ್ನಾಗಿ ಮಾಡೋರು ನಾವ ಹೆಣ್ಮಕ್ಳ. ಹೆಣ್ಣು ಮನಸ್ಸು ಮಾಡಿದ್ರೆ ಇಡೀ ಕುಟುಂಬದ ಚಿತ್ರಣ ಬದಲಾಗ್ತದೆ. ದಯಮಾಡಿ ಎಲ್ಲ ತಾಯಿದ್ರು ನಿಮ್ಮ ಮಕ್ಕಳ ಶಿಕ್ಷಣದ ಬಗ್ಗೆ ಹೆಚ್ಚು ಒತ್ತು ಕೊಡ್ರಿ. ಅದಕ್ಕೆ ಅಂಬೇಡ್ಕರ್ ಹೇಳ್ಯಾರ, ಒಂದು ಹೊತ್ತಿನ ಊಟ ಕಡಿಮೆ ಮಾಡ್ರಿ, ಆದ್ರೆ ಮಕ್ಕಳಿಗೆ ಏನ್ ಕೊಡ್ರಿ? ಒಳ್ಳೆಯ ಶಿಕ್ಷಣ ಕೊಡ್ರಿ. ಇವತ್ತ ನಾವೆಲ್ಲರೂ ಕೂಡ ಸರ್ಕಾರಿ ಶಾಲೆಯಲ್ಲಿ ಕಲ್ತಾವ್ರು, ಅತಿ ಕಡು ಬಡವರ ಮನೆತನದಲ್ಲಿ ಹುಟ್ಟಿದವರು. ಇವತ್ತು ನಾವು ಮೈಕ್ ಹಿಡಿದು ಮಾತಾಡತ್ತೀವಿ ಅಂದ್ರ ಇದಕ್ಕೆ ನಮ್ಮ ತಾಯಿನ ಕಾರಣ, ಅಂಬೇಡ್ಕರ್ನ ಕಾರಣ. ಅಂಬೇಡ್ಕರ್ ಅವರು ಹೇಳಿದ ಮಾತನ್ನ ಪ್ರತಿ ದಿವಸ ನೆನಪಿಟ್ಕೋರಿ. ಒಂದು ಹೊತ್ತಿನ ಊಟ ಕಡಿಮೆ ಮಾಡ್ರಿ, ಮಕ್ಕಳಿಗೆ ಶಿಕ್ಷಣಕ್ಕಾಗಿ ಏನೂ ಕಡಿಮೆ ಮಾಡಬೇಡ್ರಿ. ಶಿಕ್ಷಣ, ಒಳ್ಳೆಯ ಶಿಕ್ಷಣ ಕೊಟ್ಟಂದ್ರೆ ಅವ್ರ ಮುಂದೆ ಒಳ್ಳೆಯ ನಾಗರಿಕರಾಗ್ತಾರ. ದಯಮಾಡಿ ನೀವು ತಾಯಂದಿರು, ಎಲ್ಲ SDMC ಅಧ್ಯಕ್ಷರು, ಪಾಲಕರಲ್ಲಿ ಒಂದು ವಿನಂತಿ, ಒಳ್ಳೆಯ ಶಿಕ್ಷಣವನ್ನ ಎಲ್ಲರೂ ಕೊಟ್ಟಂದ್ರೆ ಈ ಊರಿನ ಚಿತ್ರಣ ಬದಲಿ ಆಗ್ತದೆ. ಈಗಿದ್ದಂಗ ಇನ್ನು 4 ವರ್ಷ ಇರಂಗಿಲ್ಲ. ನಮ್ಮ ಹಾರಿಗಿರಿಯನ್ನ ಶಿಕ್ಷಣ ಕಾಶಿ ಯಾಕನ ಅಂತಾರ. ಪ್ರತಿ ಮನೆ ಒಳಗ 2 ಡಾಕ್ಟರ್, ಇಂಜಿನಿಯರ್, ಲಾಯರ್, IAS ಆಫೀಸರ್, KS ಯಾಕಾಗ್ಯಾರ? ಅವ್ರ ಶಿಕ್ಷಣ ಮುಂದೈತೆ. ಅದಕ್ಕ ಹಂಗ ಹಾರಿಗಿರಿಯಾಗ ನಮ್ಮ ಊರು ಆಗ್ಬೇಕಲ್ಲ ಕನ್ನಡ. ಇನ್ನೊಂದು, ಮುಂದಿನ ಸಾರಿ ನಮ್ಮ ಶಾಲೆಗೆ ಕನ್ನಡ ಮಾಧ್ಯಮ ಮತ್ತು ಇಂಗ್ಲಿಷ್ ಮಾಧ್ಯಮ ಎರಡೂ ಪರ್ಮಿಷನ್ ಸಿಕ್ಕೈತ್ರಿ. ಅದಕ್ಕೆ ನಮ್ಮಲ್ಲೇನ ನಾವು ಇಂಗ್ಲಿಷ್ ಮೀಡಿಯಂ ಚಾಲೂ ಮಾಡ್ತೀವಿ. ನಿಮ್ಮ ಒಬ್ಬೊಬ್ಬರು ಅವುಗಳಿಗೆ ಇಂಗ್ಲಿಷ್ ಮೀಡಿಯಂ ಕಳಿಸ್ಬೇಕು ಅನ್ನೋ ಚಟ ಮಾಡಿರ್ತದೆ. ಅಲ್ಲೆಲ್ಲ ನೀವು ಏನ್ ತಿಳ್ಕೊಂಡ್ರೆ ಗೊತ್ತಿಲ್ಲ. ಟಾಯ ಪಟ್ಟ ಡ್ರೆಸ್ ಅಟ್ಟ ಚಂದಿರ್ತಾವ, ಒಳಗೆ ಏನು ಇರಂಗಿಲ್ಲ. ನೋಡ್ರಿ, ಇವತ್ತ ಆನಂದ್ ಮಗ ನಮ್ಮಲ್ಲಿ ಬದಾನ, ಆನಂದ್ ಒಡ್ಡರ್ ಮಗ ಆದಿತ್ಯಕ. ಅಲ್ಲಿ ಇಲ್ಲೇ ಒಬ್ಬಕ್ಕೆ ಅವ್ನ ಮಗಳಿದ್ರ 7ನೇ ಆಕಿಗೆ ಎಲ್ಲ ಓದಾಕ್ ಬರ್ತೈತಿ, ಕನ್ನಡ, ಇಂಗ್ಲಿಷ್, ಹಿಂದಿ ಎಲ್ಲ ಓದಾಕ್ ಬರ್ತೈತಿ. ಕಾನ್ವೆಂಟ್ ದಿಂದ ಅವ್ನ ಮಗ ಬಂದನು, ಕನ್ನಡ ಬರಂಗಿಲ್ಲ. ಈಗ ನಾವು ಮೊನ್ನೆ ಅವ್ನ ಅಂಗ್ಲಿಪ್ ಕೊಂಡಿಸ್ಕೊಟ್ಟಿದ್ದೇವೆ, 6ನೇ ಅಂಗ್ಲಿಪ್ ಕೊಂಡಿಸ್ಕೊಟ್ಟಿದ್ದೇವ. ಅದಕ್ಕೆ ನೋಡ್ರಿ, ಶಾಲಿ ಮುಖ್ಯ ಅಲ್ಲ, ಬಿಲ್ಡಿಂಗ್ ಮುಖ್ಯ ಅಲ್ಲ, ಕಲಸಾವ್ರ ಟೀಚರ್ ಮುಖ್ಯ. ನಿಮ್ಮ ಮಕ್ಕಳಿಗೆ ಚಲೋ ಶಿಕ್ಷಣ ಕೊಟ್ರೆ ಆತಲ್ಲ. ಬಿಲ್ಡಿಂಗ್ ತಗೊಂಡು ಏನ್ ಮಾಡೋದ್ರ? ಬಿಲ್ಡಿಂಗ್ ನಿಮ್ ಜೊತೆಗೆ ಬರ್ತದೆ, ಬರಂಗಿಲ್ಲ. ಡ್ರೆಸ್ ನಿಮ್ ಜೊತೆಗೆ ಬರ್ತಾವ, ಬರಂಗಿಲ್ಲ. ಅಲ್ಲೆಲ್ಲ ಏನ ಕಾಯ ಪಟ್ಟ ಬೂಟ ಎಲ್ಲ ಹಾಕಿರ್ತಾರೆ. ನಾವು ಕೂಡ ಪ್ರಯತ್ನ ಮಾಡತ್ತೀವಿ. ನೀವು ಎಲ್ಲರೂ ಅದಕ್ಕೆ ಪ್ರೋತ್ಸಾಹ ನೀಡಿ. ಜೊತೆಗೆ ಇನ್ನೊಂದು ಈ ಸಂದರ್ಭದಲ್ಲಿ ಇನ್ನೊಂದು ವಿಚಾರವನ್ನ ಹೇಳಿಕ್ಕೆ ಇಷ್ಟಪಡ್ತೀನಿ. ನಾವೆಲ್ಲರೂ ಕೂಡ 1ನೇತೆ ಹಿಡ್ಕೊಂಡ LKG UKG ಮಕ್ಕಳಿಗೆ ಹೇಳಿಲ್ಲ, 1ನೇತೆಯಿಂದ 8ನೇತೆ ತನಕ ಟ್ರ್ಯಾಕ್ ಸೂಟ್ ಮತ್ತು ಟೀ ಶರ್ಟ್ ಮಾಡ್ಬೇಕಂತ ವಿಚಾರ ಇದೆ.
ಈ ಕಲರ್ ಎಲ್ಲಾರು ಚಾಯ್ಸ್ ಮಾಡಿದ್ರಿ. ಈ ಕಲರ್ ನೋಡ್ರಿ ಸಣ್ಣ ಹುಡುಗಿದ್ರ ಸಣ್ಣವ್ರಾಗ ನಮ್ಮ ಸರ್ ಹಿಂಗೆಲ್ಲ ಕಲಿಸ್ತಾರೆ ನಮ್ಮ ಸ್ಕೂಲ್ನಲ್ಲಿ. ನೋಡಿ ಎಷ್ಟು ಚಂದ ಶಿಕ್ಷಣ ಕಲಿಸ್ತಾರೆ. ನೀವೆಲ್ಲರೂ ಪೆನ್ನ ಯೂಸ್ ಮಾಡಿ ಶಿಕ್ಷಣ ಕಲಿತೀವಿ ಅನ್ನೋದು ತಪ್ಪ್ರಿ. ಚಟುವಟಿಕೆ ಆಧಾರಿತ ಮೂಲಕ ಶಿಕ್ಷಣ